ಸಾಯಿಬಲ್ಲ ಸಾಯಿಬಾಬಾ ಸಾಯಿಬಾಬಾ ಗುಡಿಗೆ ನಾವು ಒಳಗೆ ಮಾಡತ್ತಾರೆ ಇನ್ನು ಕೆಳಗೆ ಇಲ್ಲ ಕಂಪ್ಲೀಟ್ ಆಗಿಲ್ಲ ಬನ್ನಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ನೆಕ್ಸ್ಟ್ ಸೊ ಆಲೋಯಲ್ಲಿ ನಮ್ಮ ಪ್ರವೀಣ್ ಚೇತನು ಆಮೇಲೆ ಸಂದೀಪ್ ಅವರಿದ್ರು. ಸೊ ಇವಾಗ ಒಬ್ಬನೇ ಹೋಗ್ತೇವೆ ದರ್ಶನಕ್ಕೆ. ಸೊ ಬರ್ರಿ. ಸೊ ಇನ್ನೊಮ್ಮೆ ದರ್ಶನ ಮಾಡ್ಕೋರಿ. ಅವತ್ತು ನಾನು ಕರೆಕ್ಟಾಗಿ ಶೂಟ್ ಮಾಡಿಲ್ಲ ಅನ್ಕೋತೀನಿ. ನಾವು ಪ್ರತಿ ಸತಿ ಬೆಂಗಳೂರಿಂದ ನಮ್ಮೂರ ಕಡೆ ಅಥವಾ ನಮ್ಮೂರ ಕಡೆಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಈ ಸಾಯಿಬಾಬಾ ಹತ್ರ ನಿಲ್ಲಿಸಿ ದರ್ಶನ ತೊಗೊಂಡೇ ಹೋಗ್ತೀವಿ. ನಿಮಗೂ ಈ ಸಾಯಿಬಾಬಾ ದರ್ಶನ ಮಾಡ್ಕೋಬೇಕಂತಂದರೆ ಹುಬ್ಳಿ ಬೆಂಗಳೂರು ಹೈವೇ ಅಲ್ಲಿ ಕಾಣಿಸ್ತಾ ಇರೋದು ನಿಮಗೆ. ಸೊ ಹಿರಿಯೂರು ಟೋಲ್ ಅಂತ ಬರುತ್ತೆ. ಹಿರಿಯೂರು ಹತ್ತಿರ ಬಂದಾಗ ನಿಮಗೆ ಸಿಗುತ್ತೆ. ದರ್ಶನ ಮಾಡ್ಕೊಂಡು ಹೋಗಿ. ಪಾರ್ಕಿಂಗ್ ಕೂಡ ಎಲ್ಲ ಇದೆ ನೋಡಿ. ನನ್ನ ಬೈಕಲ್ಲಿ ನಿಲ್ಸಿದ್ದೀನಿ. ಆಮೇಲೆ ಅಲ್ಲಿದೆ ನೋಡಿ ಟೋಲ್, ಅದು ಟೋಲು. ಈಗ ಸಾಯಿಬಾಬಾ ದರ್ಶನ ಮಾಡಿಕೊಂಡೆ. ಈ ವ್ಲಾಗ್ ನೀವು ನೋಡ್ತಾ ಇದ್ರೆ ಇದು ಬೆಂಗಳೂರು ಟು ದಾಂಡೇಲಿ ಬೈಕ್ ರೈಡ್, ಸೋಲೋ ಬೈಕ್ ರೈಡ್, ಮತ್ತು ಆಲ್ಮೋಸ್ಟ್ ದಾಂಡೇಲಿ ಧಾರವಾಡದಿಂದ ಬೆಂಗಳೂರು ಕಾರಲ್ಲಿ ಫ್ರೆಂಡ್ಸ್ ಜೊತೆ. ಸೊ ಎರಡು ವ್ಲಾಗ್ನ ನಾನು ಮರ್ಜ್ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಏನಾದ್ರು ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಎರಡೂ ಒಪಿನಿಯನ್ ಸಿಗುತ್ತೆ. ಕಾರಲ್ಲಿ ಫ್ರೆಂಡ್ಸ್ ಜೊತೆ ಬೆಂಗಳೂರವರೆಗೂ ಹೆಂಗಿತ್ತು ಜರ್ನಿ, ಅಥವಾ ಬೈಕಲ್ಲಿ ಒಬ್ಬನೇ ಹೋಗ್ತಾ ಇರೋ ಜರ್ನಿ, ಈ ಜರ್ನಿ ಹೆಂಗಿದೆ. ಸೊ ಎರಡು ನಿಮಗೆ ಅಪ್ಡೇಟ್ ಒಂದೇ ಲಾಗಲ್ಲಿ ಸಿಗುತ್ತೆ. ಸೊ ನೋಡಿರಿ. ಆ್ಯಕ್ಚುಲಿ ಅದೇ ಜರ್ನಿ ಡಿಫ್ರೆಂಟು, ಇದೇ ಜರ್ನಿ ಡಿಫ್ರೆಂಟು. ಕಾರಲ್ಲಿ ಬರಬೇಕಾದ್ರೆ ಅದೇ ಒಂಥರ ಎಕ್ಸ್ಪೀರಿಯೆನ್ಸು, ಬೈಕಲ್ಲಿ ಹೋಗ್ಬೇಕಾದ್ರೆ ಇದೇ ಒಂಥರ ಎಕ್ಸ್ಪೀರಿಯೆನ್ಸು. ಎರಡೂ ಮರ್ಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೈಕಲ್ಲಿ ವ್ಲಾಗ್ ಮಾಡೋಕ್ಕೆ ನನಗೆ ಕಂಪ್ಲೀಟ್ ಕಿಟ್ ಇಲ್ಲ, ಆಕ್ಸೆಸರೀಸ್ ಕಿಟ್ ಇಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೈಕಲ್ಲಿ ಹೋಗಬೇಕಾದ್ರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ವೆಲ್ಕಮ್ ಮಾಡಿದ್ದಿಲ್ಲ. ಸೊ ವೆಲ್ಕಮ್ ಟು ಮೈ ಚಾನಲ್. ಹೊಸ ದಿನ ಹೊಸ ವಿಡಿಯೋ. ಸೊ ಈ ವಿಡಿಯೋನ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ ಆಲ್ರೆಡಿ. ಸಾಯಿಬಾಬಾ ದರ್ಶನ ಜೊತೆಗೆ ಮುಂದುವರ್ಸ್ತಾ ಇದ್ದೀನಿ. ಸೊ ಟೈಮ್ ಇವಾಗ 12:30. ನಾನೊಂದು 200 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ 200 ಕಿಲೋಮೀಟ್ರಲ್ಲಿ ಒಂದು ನಡುವೆ ಬ್ರೇಕ್ ತೊಗೊಂಡೆ. ಸೊ ಈಗ ಇಲ್ಲೇ ಹಿರಿಯೂರು ಟೋಲಲ್ಲಿ ಎಳ್ನೀರು ಸಿಗುತ್ತೆ. ಸೊ ಎಳ್ನೀರು ಕುಡಿದು ಇಲ್ಲಿಂದ ಇನ್ನೂ ಆ್ಯಕ್ಚುಲಿ ನಾನು ಧಾರವಾಡವರೆಗೂ ಡೆಸ್ಟಿನೇಷನ್ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಅಲ್ಲಿಂದ ಮುಂದೆ ದಾಂಡೇಲಿ ಹೋಗೋದು. ಸೊ ಧಾರವಾಡ ಇಲ್ಲಿಂದ 257 ಕಿಲೋಮೀಟ್ರ್ ಐತಿ. 257 ಕಿಲೋಮೀಟ್ರ್ ಅಂತ 4 ಗಂಟೆ ತೋರಿಸ್ತಾ ಇದೆ. ಆಮೇಲೆ ಅಲ್ಲಿ ನಮಗೆ ಪ್ರವೀಣ್ ಸಿಗ್ತಾನೆ ಧಾರವಾಡದಲ್ಲಿ. ಅವನಿಗೆ ಮೀಟಾಗಿ ಅಲ್ಲಿಂದ ನಾನು ದಾಂಡೇಲಿಗೆ ಹೋಗ್ಬೇಕು. ಸೊ ಆ ಕಡೆ ವ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವು ಆಲ್ರೆಡಿ ಇಲ್ಲಿಂದ ಬೆಂಗಳೂರು ಹೋಗ್ತಾ ಇರೋದು. ಈಗ ನಾವು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಡ್ರೈವಿಂಗ್ ಸೀಟಲ್ಲಿ ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ. ಕಾರ್ ಓನರೇ ಡ್ರೈವಿಂಗ್ ಸೀಟಿಗೆ ಬಂದಿದ್ದಾರೆ. ಶಿವರಾಜ್ DS ಅದ್ರ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ಎಕ್ಸ್ ಡ್ರೈವರು ಪ್ರವೀಣ್ CM ಅವರು. ಹಾಗೆ ಹಿಂದ್ಗಡೆ ಇವರು ಅವರ ಮನೆಯವ್ರ ಜೊತೆ ಶುರು ಮಾಡ್ಕೊಂಡಿದ್ದಾರೆ ಫೋನಲ್ಲಿ. ತಂಗಿ ಜೊತೆ, ಮನೆಯವ್ರ ಜೊತೆ ಅಲ್ಲ. ಆಮೇಲೆ ಇದು ನಾವು ಈಗ ನಮ್ಮ ಮುಂದಿನ ನಿಲ್ದಾಣ ಊಟದ ಹತ್ರ. ಎಲ್ಲಿ ನಿಲ್ತೀವಿ, ಏನು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಊಟ ಮಾತ್ರ ಮಾಡ್ತೀವಿ. ಸೊ ಬರೀ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಬೈಕು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಲಗೇಜ್ ಕೂಡ ಆರಾಮಾಗಿ ಕರೆಕ್ಟಾಗಿ ಕುಂತೈತಿ. ಆಂಬ್ಯುಲೆನ್ಸ್ ಬಂದಿದೆ ಇಲ್ಲಿ. ಏನಾಗೈತಿ? ಟಾಟಾ ಕರ್ವ ಐತೋ ಕಳದಲ್ಲಿ ಹೆವಿ ಗುದ್ದಾನ ನೋಡ್ರಿ. ಇಲ್ಲೇ ಈಗ ಹಿಂದೆ ಸ್ನಾಕ್ಸ್ ಅನ್ನೋದು ಸೋಯಾ ಸ್ನಾಕ್ಸ್ ಹೆಲ್ದಿ ಸ್ನಾಕ್ಸ್. ಹೆಲ್ದಿ ಸ್ನಾಕ್ಸ್ ಫಸ್ಟ್ ಆಫ್ ಆಲ್ ಸ್ನಾಕ್ಸ್ ಹೆಲ್ದಿ ಅಲ್ಲ, ಹೆಲ್ದಿ ಸ್ನಾಕ್ಸ್. ಆದ್ರೆ ಪ್ರವೀಣಿಗೆ ಹೆಲ್ದಿ ಅದು, ಯಾಕಂದ್ರೆ ಅವು ಬದುಕೋದ ಆಕ್ಸಿಜನ್ ಮೇಲೆ. ಊಟಕ್ಕೆಲ್ಲ ನಿಲ್ಲಿಸ್ಲಿಲ್ಲ. ಊಟಕ್ಕೆ ಯಾಕೆ ನಿಲ್ಲಿಸ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಶಕ್ತಿ ಅವ್ರು ಗೊತ್ತಾಯಿಲ್ಲವ್ರು ಮುನ್ನಡೆಸ್ತಾ ಇತ್ತು. ಊಟಕ್ಕೆ ಯಾಕೆ ನಿಲ್ಲಿಸ್ಲಿಲ್ಲ ಅಂತ ನನಗೆ ಗೊತ್ತೈತೆ. ಯಾಕಂದ್ರೆ ಗಾಡಿ ನಿಲ್ಲೋದಾಗಿತ್ತ, ಮಂದಿ ನಿಂದ್ರ ಕೊಡತ್ತಿಲ್ಲಾಗಿದ್ರು, ಹಂಗಾಗಿ ಊಟಕ್ಕೆ ನಿಂತಿಲ್ಲ ನಾವು. ಅಷ್ಟೇ ಸಿಂಪಲ್. ಎಳ್ನೀರು ಕುಡಿಯೋಣ. ಎಳ್ನೀರು ಕುಡಿದು ಇಲ್ಲಿಂದ ಹೋಗೋಣ. ನನ್ನ ಕಾರ್ ನೀವು ನೋಡ್ಬೋದು. ಎಸ್ ಡ್ರೈವರ್ ಚಾವಿ ತಾಪ. ಕೋಚ್ರಿ ಸಂದೀಪ್ ಅವ್ರ ಹೆಂಗ ಅನ್ಸಾತಿ? ಫಸ್ಟ್ ಕ್ಲಾಸ್. ಡ್ರೈವ್ ಬಗ್ಗೆ ಹೇಳತ್ತಿದ್ ನಾನು. ಡ್ರೈವ್ ಬಗ್ಗೆ ಪ್ರವೀಣ್ ಡ್ರೈವಿಂಗ್ ನೋಡ್ಬಿಟ್ಟು ಶಾಕ್ ಆಗಿ. ನಾ ಡ್ರೈವರ
ಬಾಜುಕ ಕಿನ್ನರ ಮಾತ್ರ ಅದನ್ನ ಕುಯ್ಯೋದು ನೋಡ ಮರ ಹೆದರಿಕೆ ಬರ್ತೈತಿ. ಬಿಡಂಗ. ಸೊ ಇಲ್ಲೇ ಹೆಬ್ಬಾಳು ಟೋಲು ದಾವಣಗೆರೆ ಇನ್ನೊಂದು 20 ಕಿಲೋಮೀಟ್ರ್ ಐತಿ. ಸೊ ಇಲ್ಲೇ ಎಳ್ನೀರು ಕುಡಿಯೋಕ್ಕಂತ ನಿಲ್ಲಿಸಿದ್ದೆ. ಬೇರೆ ಎಳ್ನೀರು ಕುಡಿಯೋಣ. ಹೆಂಗೈತೆ ಹೇಳ್ರಿ ಎಳ್ನೀರು ಟೇಸ್ಟ್? ಒಂದು ಎಳ್ನೀರು ಇನ್ನೊಂದು ಎಳ್ನೀರು ಕುಡಿಯೋದು ಅನ್ಸೋದು ನನಗೆ. ಸೊ ಎಳ್ನೀರು ಕುಡ್ದೆ ಈಗ ಜರ್ನಿನ ಕಂಟಿನ್ಯೂ ಮಾಡೋಣ. ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗೈತಿ. ಇನ್ನೂ 3 ತಾಸು ಹೋಗ್ಬೇಕು ಧಾರವಾಡಕ್ಕೆ. ಅಲ್ಲಿಂದ ಮತ್ತೆ 1.5 ತಾಸು ನಾನು ದಾಂಡೇಲಿಗೆ ಹೋಗ್ಬೇಕು. ಇವಾಗಿದು ಹೆಬ್ಬಾಳು ಟೋಲು. ಸೊ ಇಲ್ಲೇ ಎಳ್ನೀರು ಕೊಡೋದು. ಅಲ್ಲಿಂದ ಎಳ್ನೀರು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇರಲಿಲ್ಲ. ಈಗ ಸ್ವಲ್ಪ ನಾನ್ ಸ್ಟಾಪ್ ಹೋಗೋಣ, ಬ್ರೇಕ್ಸ್ ಕಡಿಮೆ ಮಾಡೋಣ ಬನ್ನಿ. ಹುಬ್ಳಿ ಎಂಟ್ರಿ ಹತ್ರ ಇದ್ದೆ. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ ಹುಬ್ಳಿ. ಹೊರಗಡೆ ಒಂದು ಫೋನ್ ಮಾಡಬೇಕು. ಇಲ್ಲಿಂದ ಒಂದು 20 ನಿಮಿಷ ಧಾರವಾಡ. 4:15 ಟೈಮು. 5:15ಕ್ಕೆ ಧಾರವಾಡಾಗಿರ್ತೀನಿ. ಕೊನೆಗೂ ನಮಗೆ ಕನ್ಫ್ಯೂಷನ್. ಇವನು ಮುಂದೆ ಹೋಗ್ತಿದ್ದಾನೋ ಹಿಂದೆ ಬರ್ತಿದ್ದಾನೋ, ನಾವು ಮುಂದೆ ಹೊಂಟೆವು ನಾವು ಹಿಂದೆ ಬರತ್ತೇವು. ಹಿಂಗ್ಯಾರೀ ಮಾಡ್ತಾರೆ ಕನ್ಫ್ಯೂಷನ್. ಸೊಂಡೆಯಲ್ಲಿ ಮಕಾಯಲ್ಲಿ ಮೂತಿಯಲ್ಲಿ ಇಷ್ಟು ಟ್ರಾಫಿಕ್ ಇದ್ರ ಹೋಗ್ಬೇಕಾರೆ ಅಲ್ಲಿ ಮುಂದೆ ಹೋಗ್ಬೇಕು ಹಿಂದೆ ಹೋಗ್ಬೇಕು. ಟ್ರಕ್ ಅದಾವ, ಕಾರ್ ಅದಾವ, ಬೈಕ್ ಅದಾವ, ಸ್ಕೂಟಿ ಅದಾವ. ಇಲ್ಲಿ ನೋಡ್ರಿ, ಸ್ಕೂಟಿ ಇಂಥರ ಮೇಲೆ 3 ಮಂದಿ ಹೋಗ್ತಾರೆ. ನಾವು ಕಾರ್ದಾಗ 4 ಮಂದಿ. ನಾವು ನೆಣಕೋಬೇಕು, ಅವ್ರು ನೆಣಕೋಬೇಕು. ವೇರ್ ಇಸ್ ದ ಜಸ್ಟಿಸ್? ಇಲ್ಲಿ ನೋಡ್ರಿ, 4 ಮಂದಿ. ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಆಲ್ಟೋ ಆರಾಮ್ಸೆ ವಿಡಿಯೋ ಮಾಡ. ಸೊ ಫ್ರೆಂಡ್ಸ್, ಹಿಂದೆ ನೋಡ್ತಾ ಇದ್ರಲ್ಲ, ಅಲ್ಲಿ ನಾವು ಲಾಗ್ನ ಸ್ಟಾರ್ಟ್ ಮಾಡಿದ್ವಿ, ಕಾರಲ್ಲಿ ಹೋಗೋ ಲಾಗ್ನ. ಸೊ ಇವಾಗ ನಾನು ಬೈಕಲ್ಲಿ ಅದೇ ಜಾಗಕ್ಕೆ ಬಂದು ನಿಂತಿದ್ದೀನಿ. ಇಲ್ಲಿ ನಾವು 10 ನಿಮಿಷ ಪ್ರೈವೇಟ್ ಸಿಗ್ತಾನೆ ಧಾರವಾಡ. ಇಲ್ಲೇ ಒಂದು ಪಿಕ್ ಮಾಡಿದ್ವಲ್ಲ ಅಲ್ಲಿ ಕರೆಕ್ಟ್ ಮಾಡ್ತಾ ಇದ್ದಾರಲ್ಲ ಕಾರ್ ಲಾಗು ಬೈಕ್ ಲಾಗು. ಸೊ ಮಜಾ ಇದೆ ಅನ್ಕೋತೀನಿ, ಎಂಜಾಯ್ ಮಾಡಿ. ಸೊ ಫೈನಲಿ ಧಾರವಾಡದಲ್ಲಿ ಬಂದು ಶ್ರೀನಗರ ಸರ್ಕಲ್ಲು. ನಮ್ಮ ಪ್ರವೀಣ್ ಅವರು ಆ ಕಡೆ ಆ ಲಾಗ್ನಾಗ ನೋಡತ್ತೀರಿ, ಈ ಲಾಗ್ನಾಗ ನೋಡತ್ತೀರಿ ಮಿಕ್ಸ್ ಒಳಗೆ. ಇಲ್ಲಿ ಗಿರ್ಮಿಡ್ ತಿನ್ನತ್ತೀವಿ. ಟೈಮ್ 5:30.